ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕ ವಿಮೋಚಕ ಮತ್ತು ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ನಮ್ಮೆಲ್ಲರೂ ಹೊಂದಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಆರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಹೊಸದಾದಂಥ ತಿಂಗಳಿನಲ್ಲಿ ಕಾಲಿಟ್ಟಂಥವರಾಗಿದ್ದೇವೆ. ದೇವರು ಓದುವಾರ ನಮಗೆ ತಿಳಿಸಿದಂಥ ಸಂಗತಿ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯಾ. ದೇವರು ಕೊಡುವಾಗ ಎನ್ನುವಂಥ ಸಂದೇಶ ಇತ್ತು. ದೇವರು ಬಲವನ್ನು ಕೊಡುವಾಗ ಶತ್ರು ಎಷ್ಟು ದೊಡ್ಡವನಾಗಿದ್ದರೂ ಕೂಡ ಖಂಡಿತವಾಗಿ ಜಯ ಯಾರ್ದಿರುತ್ತೆ? ನಮ್ಮದಿರುತ್ತೆ. ದೇವರು ನಮಗೆ ಅನೇಕ ಸಂಗತಿಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ಬಲವನ್ನು ಕೊಡುವಾಗ, ಆಶೀರ್ವಾದವನ್ನು ಕೊಡುವಾಗ ಮತ್ತು ಅನೇಕ ವಿಷಯಗಳಲ್ಲಿ ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ. ದೇವರು ಕೊಡುವಂಥ ಸಮಯದಲ್ಲಿ ನಮಗೆ ಯಾವ ವಿಷಯದಲ್ಲಿ ಕೂಡ ಕೊರತೆ ಇರಲಾರದ ಹಾಗೆ ದೇವರು ಏನು ಮಾಡ್ತಾನೆ? ನಮ್ಮನ್ನು ನಡೆಸ್ತಾನೆ ಎಂಬುದು ಕಳೆದ 2 ವಾರಗಳು ಆ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಪ್ರೇರಿ. ಈ ಸಮಯದಲ್ಲಿ ಹೊಸದಾದಂಥ ಸಂಗತಿಯ ಕಡೆಗೆ ನಾವು ಹೋಗೋಣ. ತಿಂಗಳು ಕಳೆದ 5 ತಿಂಗಳು ದೇವರು ನಮ್ಮನ್ನೇನು ಮಾಡಿದ್ದಾನೆ? ಆತನು ಕಾಪಾಡಿದ್ದಾನೆ, ಕಾದಿದ್ದಾನೆ. ಬಂದಿರತಕ್ಕಂಥ ಅನೇಕ ಶೋಧನೆಗಳಾಗಿರ್ಬೋದು, ಸವಾಲುಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅವೆಲ್ಲವುಗಳ ಮಧ್ಯದಿಂದ ದೇವರು ನಮ್ಮನ್ನೇನು ಮಾಡಿದ್ದಾನೆ? ರಕ್ಷಿಸಿದ್ದಾನೆ, ಕಾಪಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಕೂಡ ದೇವರಿಗೆ ಎಲ್ಲರೂ ಸ್ತೋತ್ರ ಎಂಬುದಾಗಿ ಹೇಳೋಣ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಬೇಕು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನಿಗೆ ಎಷ್ಟು ಸ್ತೋತ್ರಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ಹೊಸದಾದಂಥ ಸಂದೇಶದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿ ಎಂಬುದಾಗಿ ಆದಿಕಾಂಡ ಮೊದಲುಗೊಂಡು ಅಂತ್ಯದ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆಯವರೆಗೂ ಕೂಡ ನಾವು ಕಾಣ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ಕಿವಿಗೊಡುವಂಥದ್ದು ಎಷ್ಟೋ ಒಳ್ಳೆಯದು, ಎಷ್ಟೋ ಲೇಸು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಮನುಷ್ಯರಾಗಿರ್ತಕ್ಕಂಥ ನಮ್ಮ ಸಂಗಡ ಮಾತಾಡೋದಕ್ಕೆ ಆತನು ಏನು ಮಾಡ್ತಾ ಇದ್ದಾನೆ? ಪ್ರತಿ ದಿವಸವೂ ಕೂಡ ಬರುವಂಥ ದೇವರಾಗಿದ್ದಾನೆ. ತನ್ನ ಮಾತುಗಳನ್ನು ತಿಳಿಸುವಂಥ ದೇವರಾಗಿದ್ದಾನೆ. ನಮ್ಮ ಸಂಗಡ ಮಾತಾಡುವಂಥದ್ದು ದೇವರಿಗೆ ಎಷ್ಟೋ ಸಂತೋಷ, ಎಷ್ಟೋ ಇಷ್ಟ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ಕೇಳಿದಾದ ಮೇಲೆ ನಾವು ಆ ವಾಕ್ಯವನ್ನು ಇತರರಿಗೆ ತಿಳಿಸುವಂಥ ಹಂಗಿನಲ್ಲಿ ನಾವು ಇದ್ದೇವೆ. ಕೇವಲ ಒಳ್ಳೆಯದನ್ನು ನಾವು ಹೊಂದಿದ ಮೇಲೆ ಆ ಒಳ್ಳೆಯದನ್ನು ಇತರರಿಗೆ ನಾವು ತಿಳಿಸಲಾರದೆ ಹೋದರೆ, ಒಳ್ಳೆಯದನ್ನು ನಾವು ಹೊಂದಿಕೊಂಡ ಮೇಲೆ ಆ ಒಳ್ಳೆಯದನ್ನು ಇತರರಿಗೆ ನಾವು ಹಂಚಲಾರದೆ ಹೋದರೆ ಖಂಡಿತವಾಗಿ ಮುಂದೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ಪ್ರಶ್ನೆ ಕೇಳ್ತಾನೆ, ಲೆಕ್ಕ ಕೇಳ್ತಾನೆ. ಸತ್ಯವನ್ನು ತಿಳಿದುಕೊಂಡಿದ್ದಾದ ಮೇಲೆ ಆ ಸತ್ಯವನ್ನು ನೀನು ಎಷ್ಟು ಜನರಿಗೆ ಪ್ರಕಟಿಸಿದ್ದೀಯಾ ಎನ್ನುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಒಳ್ಳೆಯದನ್ನು ಹೊಂದಿಕೊಂಡಿದ್ದಾದ ಮೇಲೆ ಆ ಒಳ್ಳೆಯದನ್ನು ಯಾರಿಗೆ ನಾವು ತಿಳಿಸಿದ್ದೇವೆ ಎನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವರವನ್ನು ಕೇಳಿಸಿಕೊಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಗರ್ವ, ಅಹಂಕಾರ, ಮತಾಂಧನಾಗಿ ಜೀವಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಫರಿಸಾಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನು ದೇವರ ಸ್ವರವನ್ನು ಕೇಳಿಸಿಕೊಂಡ ಪ್ರಿಯರೇ. ಕೇಳಿಸಿಕೊಂಡು ಮಾತಾಡ್ತಾ ಇದ್ದಾನೆ. ನನ್ನ ಸಂಗಡ ಮಾತಾಡುವ ನೀನು ಯಾರು ಕರ್ತನೇ ಎಂಬುದಾಗಿ ಆತನನ್ನು ಕೇಳಿದಾಗ ದೇವರು ಮಾತಾಡ್ತಾ ಇದ್ದಾನೆ, ನೀನು ಯಾರನ್ನು ಹಿಂಸಿಸ್ತಾ ಇದೆಯೋ, ನೀನು ಯಾರನ್ನ ಧಿಕ್ಕಾರ ಮಾಡಿದೆಯೋ, ನೀನು ಯಾರನ್ನು ಸಾಯಿಸಬೇಕು, ಯಾರ ಶಿಷ್ಯರನ್ನು ಸಾಯಿಸಬೇಕಂತೇಳಿ ನೀನು ತೆರಳ್ತಾ ಇದೆಯೋ ದಮಸ್ಕಕ್ಕೆ, ಆ ಯೇಸುವೆ ನಾನು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ದೇವರ ಸ್ವರ ಎನ್ನುವಂಥದ್ದು ಪೌಲನಿಗೆ ಪ್ರತ್ಯಕ್ಷವಾಯಿತು, 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಆ ಸೌಲನ ಜೀವಿತ ದೇವರ ಸ್ವರ ಬಂದಿದ್ದಾದ ಮೇಲೆ ಸಂಪೂರ್ಣವಾಗಿ ಬದಲಾವಣೆಯಾಯಿತು. ಮೊದಲನೇದಾಗಿ ಆತನು ದೇವರ ಸ್ವರಕ್ಕೆ ಕಿವಿಗೊಡುವುದಕ್ಕಿಂತ ಮುಂಚಿತವಾಗಿ ಬಹಳ ಕಠಿಣವಾಗಿರ್ತಕ್ಕಂಥ ವ್ಯಕ್ತಿಯಾಗಿ, ಅನೇಕವಾಗಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರಕ್ಕೆ ಕಟ್ಟು ಬಿದ್ದು ಜೀವಿಸುವಂಥ ವ್ಯಕ್ತಿಯಾಗಿ, ದೇವರು ನಂಬಿದಂಥ ಮಕ್ಕಳನ್ನು ಸಾಯಿಸುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು. ಅಷ್ಟು ಕಠಿಣವಾಗಿರ್ತಕ್ಕಂಥ ವ್ಯಕ್ತಿ ದೇವರ ಸ್ವರಕ್ಕೆ ಕಿವಿಗೊಟ್ಟಿದ್ದಾದ ಮೇಲೆ ಆತನು ಬದಲಾವಣೆ ಆಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಅಂತಹ ಸೌಲನೆನ್ನುವಂಥ ವ್ಯಕ್ತಿ ಪೌಲನಾಗಿ ದೇವರು ಆತನನ್ನು ಮಾರ್ಪಡಿಸಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವರಕ್ಕೆ ಕಿವಿಗೊಡಬೇಕಾದ್ರೆ ನಮಗೇನು ಬೇಕು ರೀ? ಕೇಳಿಸಿಕೊಳ್ಳುವಂಥ ಮನಸ್ಸು ಬೇಕು. ಏನು ಬೇಕು?
ಕೇಳಿಸಿಕೊಳ್ಳುವಂಥ ಮನಸ್ಸು. ಹಲ್ಲೆಲೂಯಾ. ಅನೇಕರು ನಾವು ಮಾತಾಡ್ತಾ ಇರ್ತೀವಿ, ಎಲ್ಲ ಮಾತುಗಳನ್ನು ನಾವೇನು ಮಾಡಲ್ಲ, ನಮ್ಮ ಒಳಗಡೆ ನಾವು ಸೇರಿಸಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಕೆಲವು ಮಾತುಗಳನ್ನು ಕೇಳಿಸಿಕೊಂಡಾಗಲೂ ಕೂಡ ನಾವು ಏನು ಮಾಡಿಬಿಡ್ತೀವಿ, ಅವುಗಳನ್ನು ನೆಗ್ಲೆಕ್ಟ್ ಮಾಡ್ತೀವಿ ಪ್ರಿಯರೇ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಸ್ವರವನ್ನು ನೀನು ಯಾವತ್ತಿಗೂ ಕೂಡ ಏನು ಮಾಡಬಾರ್ದು, ನೀನು ನೆಗ್ಲೆಕ್ಟ್ ಮಾಡಬಾರ್ದು. ದೇವರ ವಾಕ್ಯವನ್ನು ಎಂದಿಗೂ ಕೂಡ ನೀನೇನು ಮಾಡಬಾರ್ದು, ತಿರಸ್ಕಾರ ಮನೋಭಾವನೆಯಿಂದ ಕೇಳಬಾರ್ದು. ದೇವರು ನಿನ್ನ ಸಂಗಡ ಮಾತಾಡುವಾಗ ಸಂಪೂರ್ಣವಾಗಿ ನನ್ನ ಜೀವಿತಕ್ಕೆ ನಾನು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಅಂಶಗಳು ಏನಾಗಿದ್ದೋ, ದೇವರು ಯಾಕೆ ಈ ವಿಷಯಗಳನ್ನು ಸಂಗತಿಗಳನ್ನು ನನಗೆ ಬೋಧಿಸ್ತಾ ಇದ್ದಾನೆಂಬುದಾಗಿ ಗ್ರಹಿಸುವಂಥ ಹೃದಯವುಳ್ಳವರಾಗಿ ಬುದ್ಧಿಯುಳ್ಳವರಾಗಿ ನಾವು ಇರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸೌಲನು ದೇವರ ಸ್ವರಕ್ಕೆ ಕಿವಿಗೊಟ್ಟಿದಾದ ಮೇಲೆ ದೇವರು ಹೇಳಿದ ಹಾಗೆ ನಡೆಯುವುದಕ್ಕಾಗಿ ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ, ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ದೇವರು ಹೇಳಿದ, ನೀನು ದಮಸ್ಕದ ಒಳಕ್ಕೆ ಹೋಗು, ಅಲ್ಲಿ ಅನನೀಯನೆನ್ನುವಂಥ ಒಬ್ಬ ಶಿಷ್ಯನು ಬರ್ತಾನೆ, ಆತನು ನಿನ್ನ ಸಮೀಪಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ 3 ದಿವಸ ನೀನು ಕಣ್ಣು ಕಾಣಲಾರದಂಥ ಸ್ಥಿತಿಯಲ್ಲಿ ಇರ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಹಳೆಯ ಒಡಂಬಡಿಕೆಯಲ್ಲಿ ಸತ್ಯವೇದದಲ್ಲಿ ಪ್ರಿಯರು, ದೇವರನ್ನು ದೃಷ್ಟಿಸಿದವರು ಏನಾಗ್ತಾರೆ, ಪ್ರಕಾಶವನ್ನು ಹೊಂದುತ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಏನಾಗ್ತಾರಂತೆ, ಪ್ರಕಾಶವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನು ದೇವರ ಒಂದು ಸ್ವರಕ್ಕೆ ಕಿವಿಗೊಟ್ಟಂಥ ಸಮಯದಲ್ಲಿ ಆ ಒಂದು ಸ್ಥಿತಿಯನ್ನು ನೋಡಿದಾಗ, ಪರಲೋಕದಿಂದ ಬಂದ ವಾಣಿಯನ್ನು ಕೇಳಿಸಿಕೊಂಡಾಗ ಅವನಿಗೆ ಇರತಕ್ಕಂಥ ಒಂದು ಅಂಧತ್ವ ಯಾವುದಿತ್ತು, ಆ ಅಂಧತ್ವ ಎನ್ನುವಂಥದ್ದು ಅವನಲ್ಲಿ ಏನಾಗಿದೆ ರೀ, ಕಾಣಿಸ್ತಾ ಇದೆ. ತಾನು ಸಂಪೂರ್ಣವಾಗಿ ಅಂಧನಾಗಿದ್ದೇನೆ ಎನ್ನುವಂಥ ಸ್ಥಿತಿಯಲ್ಲಿ ಅವನು ಕಾಣಿಸ್ತಾ ಇದ್ದಾನೆ ಪ್ರೇರೆ. ಮತ್ತೆ ದೇವರು ಹೇಳಿದ ಮೇಲೆ ಆ ಅಂಧತ್ವ ಎನ್ನುವಂಥದ್ದು ಅನನೀಯನ ಪ್ರಾರ್ಥನೆ ಮೂಲಕವಾಗಿ ಏನಾಯ್ತು ರೀ, ಹೊರಟು ಹೋಯ್ತು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದರೆ, ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು. ಕಿವಿಗೊಟ್ಟಿದ್ದಾದ ಮೇಲೆ ಅದರ ಪ್ರಕಾರವಾಗಿ ನಾವು, ದೇವರ ಮಾತಿನ ಪ್ರಕಾರವಾಗಿ ನಾವು ನಡೆಯುವವರು ಆಗಬೇಕು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸೌಲನು ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡ. ಅವನು ಹೇಳ್ತಾ ಇದ್ದಾನೆ, ಅನೇಕ ಸಂದರ್ಭಗಳಲ್ಲಿ ಎಲ್ಲ ಪಾಪಿಗಳಲ್ಲಿ ನಾನೇ ಪ್ರಥಮವಾದಂಥ ಪಾಪಿ. ಆತನು ಮಾಡಿದಂಥ ಸೇವೆ ಅನೇಕವಾದಂಥ ದೇಶಗಳ ಕಡೆಗೆ ಏನಾಯಿತು, ವಿಸ್ತಾರವಾಯಿತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅದ್ಭುತವಾಗಿ ಆತನು ದೇವರ ಸ್ವರಕ್ಕೆ ಕಿವಿಗೊಟ್ಟಿದ್ದಾದ ಮೇಲೆ ಆ ಸ್ವರದ ಪ್ರಕಾರವಾಗಿ ಏನು ಮಾಡಿದಂತ ವಿಧೇಯತೆಯನ್ನು ತೋರಿಸಿದ ಪ್ರಿಯರೇ. ಏನು ಮಾಡಿದಂತ ಹೇಳುತ್ತೆ ವಾಕ್ಯ, ವಿಧೇಯತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 16ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ದೇವರು ಆತನಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಏನಾಗಿತ್ತು, ಆ ಕೆಲಸವನ್ನು ಮುನ್ನಡೆಸ್ತಾ ಹೋಗ್ತಾ ಇದ್ದಾನೆ. ಅವರು ಫಿಲಿಪ್ಪಿ ಎನ್ನುವಂಥ ಪಟ್ಟಣದ ಕಡೆಗೆ ಹೋದಂಥ ಸಮಯದಲ್ಲಿ ಅಲ್ಲಿ ವಾಕ್ಯವನ್ನು ಅವ್ರು ಏನು ಮಾಡ್ತಾ ಇದ್ದಾರಂತೆ, ಸಾರ್ತಾ ಇದ್ದಾರೆ ಪ್ರೇಯರ್. ಒಂದ್ಸಾರಿ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯ 12ನೇ ವಚನದಲ್ಲಿ, ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬುದಾಗಿ. ಹಲ್ಲೆಲೂಯಾ. ಯಾರಂತೀರಿ? ಲೂದ್ಯಳು. ಈಕೇನು ಮಾಡ್ತಾ ಇದ್ದಾಳಂತೆ, ಆವತ್ತಿನ ಕಾಲದಲ್ಲಿ ಧೂಮ್ರ ವರ್ಣದ ವಸ್ತ್ರಗಳನ್ನು ಶ್ರೀಮಂತರು ಮಾತ್ರ ಏನು ಮಾಡ್ತಾ ಇದ್ರಂತೆ, ಬಳಸ್ತಾ ಇದ್ರು. ಭಾಳ ವ್ಯಾಪಾರಸ್ಥೆಯಾಗಿರ್ತಕ್ಕಂಥ ಹೆಣ್ಮಗಳಿಗೆ ಯಾರ್ರೀ, ಲೂದ್ಯಳು ಎನ್ನುವಂಥ ಸ್ತ್ರೀ, ಲಿಡಿಯಾ ಎಂಬುದಾಗಿ ಇಂಗ್ಲೀಷಲ್ಲಿ ನಾವು ಅದನ್ನು ನೋಡ್ತಾ ಇರ್ತೀವಿ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ, ಈಕೆ ದೇವರ ಆರಾಧನೆ ಒಂದು ನದಿ ತೀರದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಡೀತಾ ಇದೆ ಎಂಬುದಾಗಿ ಗ್ರಹಿಸಿಕೊಂಡು ಆಕೆ ದೇವರ ಸ್ವರಕ್ಕೆ ಕಿವಿಗೊಡುವುದಕ್ಕೋಸ್ಕರವಾಗಿ ಆ ಸ್ಥಳಕ್ಕೆ ಆಕೆ ಏನು ಮಾಡ್ತಾ ಇದ್ದಾಳೆ, ತೆರಳುತ್ತಾ ಇದ್ದಾಳೆ. ಆಕೆಗೆ ಕೆಲಸಗಳು ಉಂಟು, ಆಕೆಗೆ ಮಾಡುವಂಥ ಬಿಸಿನೆಸ್ ಉಂಟು. ಆಕೆ ಬಂಟೆ ಏನಂತ ಹೇಳ್ತೇವೆ, ಬಟ್ಟೆಯ ಏನಂತ ಹೇಳ್ತೇವೆ, ಮೂಟೆಯನ್ನು ಹೊತ್ತುಕೊಂಡು ಆಕೆ ತಿರುಗಾಡ್ತಾ ಇದ್ದಾಳೆ, ಊರೂರು ತಿರುಗಾಡ್ತಾ ಇದ್ದಾಳೆ, ಬಟ್ಟೆಯನ್ನು ಮಾರಿ ಉಪಜೀವನ ಮಾಡ್ತಾ ಇದ್ದಾಳೆ ಪ್ರಿಯರೇ. ಯಾರ್ರೀ? ಈ ಲೂದ್ಯಳು ಪ್ರಿಯರೇ. ಹಲ್ಲೆಲೂಯಾ. ಆಕೆ ಮಾರುವಂಥ ವಸ್ತ್ರಗಳು ಸಾಮಾನ್ಯವಾಗಿರ್ತಕ್ಕಂಥ ವಸ್ತ್ರಗಳು ಆಗಿರಲಿಲ್ಲ, ಶ್ರೀಮಂತರ ವಸ್ತ್ರಗಳಾಗಿದ್ದು ಪ್ರಿಯರೆಲ್ಲ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆಕೆ ದೇವರ ಸ್ವರಕ್ಕೆ ಕಿವಿಗೊಡುವುದಕ್ಕಾಗಿ, ದೇವರ ಸಂದೇಶವನ್ನು ಕೇಳುವುದಕ್ಕಾಗಿ ಆಕೆ ಆ ಒಂದು ಸ್ಥಳಕ್ಕೆ ಬಂದು ಏನು ಮಾಡಿಲ್ಲಂತೆ, ಕೂತುಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ,
ದೇವ್ರ ವಾಕ್ಯ ಹೇಳುವಂಥ ಸಮಯದಲ್ಲಿ ಲಕ್ಷ್ಯವಿಟ್ಟು ಆಕೆ ಏನು ಮಾಡ್ತಾ ಇದ್ದಾಳಂತೆ, ಪೌಲನ ಮಾತಿಗೆ ಸಮ್ಮತಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಓದ್ತಾ ಇದ್ದೀವಿ ನಾವು ಅಲ್ಲಿ ಏನಂತೇಳಿ, ದೇವರು ಆಕೆಯ ಹೃದಯವನ್ನು ತೆರೆದನು ಎಂಬುದಾಗಿ. ಹಲ್ಲೆಲೂಯಾ. ಓದ್ತೀರಾ ವಚನ ಒಂದ್ಸರಿ? ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನ ತೆರೆದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಸ್ವರಕ್ಕೆ ನಾವು ಕಿವಿಗೊಡುವವರಾಗಬೇಕು. ಸೌಲನು ದೇವರ ಸ್ವರಕ್ಕೆ ಕಿವಿಗೊಟ್ಟಂಥ ಸಮಯದಲ್ಲಿ ಆತನು ಪೌಲನಾಗಿ ದೇವರು ಆತನಿಗೆ ತಿಳಿಸಿದ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ, ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ಪೌಲನ ಮಾತುಗಳನ್ನು ಕೇಳಿ, ವಾಕ್ಯವನ್ನು ಕೇಳಿ ಈಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇದ್ದಾಳೆ. ತಾನು ಬದಲಾವಣೆ ಆಗಬೇಕು ಎಂಬುದಾಗಿ. ತಾನು ಬದಲಾವಣೆ ಆಗಿರುವಂಥದ್ದು ಯಾವುದರ ಮೂಲಕವಾಗಿರಿ? ತನ್ನ ಜೀವಿತ ಪಾಪದಲ್ಲಿದೆ, ತಾನು ಒಬ್ಬ ಪಾಪಿಯಾಗಿದ್ದೇನೆ, ನನ್ನ ಪಾಪವು ಅಳಿಸಲ್ಪಡಬೇಕಾದರೆ, ನಾನು ಪಾಪ ಕ್ಷಮಾಪಣೆಯನ್ನು ಹೊಂದಬೇಕಾದರೆ ನಜರೇತಿನ ಯೇಸು ಕ್ರಿಸ್ತನ ರಕ್ತದಲ್ಲಿ ನನ್ನ ಪಾಪಗಳೇನಾಗಬೇಕು? ತೊಳೆಯಲ್ಪಡಬೇಕು. ನಾನು ಆತನನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ನನ್ನ ಪಾಪಗಳು ಏನಾಗ್ತವೆ? ಪರಿಹಾರವಾಗ್ತವೆ ಎಂಬುದಾಗಿ ಸಂಪೂರ್ಣವಾಗಿ ಆಕೆ ಗ್ರಹಿಸಿಕೊಂಡು ಆ ವಾಕ್ಯಕ್ಕೆ ವಿಧೇಯತೆಯನ್ನು ಆಕೆ ತೋರಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರ ಸ್ವರಕ್ಕೆ ಕಿವಿಗೊಟ್ಟಿರ್ತಕ್ಕಂಥ ಸೌಲ ಪೌಲನಾಗಿ ಬದಲಾವಣೆ ಆದ ಮೇಲೆ ಆತನು ಅನೇಕ ಸುವಾರ್ಥ ಏನಂತ ಹೇಳ್ತಾ ಇದೆ, ಸೇವೆಯನ್ನು ಮಾಡಿದ, 3 ಪ್ರಯಾಣಗಳನ್ನು ಮಾಡಿದ ಪ್ರಿಯರೇ. ದೇವರಿಗಾಗಿ ದುಡಿದ, ಅನೇಕ ಪೆಟ್ಟುಗಳನ್ನು ತಿಂದ, ಅನೇಕ ಅವಮಾನಗಳನ್ನು ಸಹಿಸಿಕೊಂಡ, ಸೆರೆಮನೆಗೆ ಹಾಕಿದಾಗಲೂ ಕೂಡ ಅದನ್ನು ಸಂತೋಷಕರವಾದದ್ದು ಎಂಬುದಾಗಿ ಎಣಿಸಿದ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವರಕ್ಕೆ ಕಿವಿಗೊಟ್ಟಿರ್ತಕ್ಕಂಥ ಈ ಲೂದ್ಯಳು ಏನು ಮಾಡ್ತಾ ಇದ್ದಾಳ್ರಿ? ಸಂಪೂರ್ಣವಾಗಿ ತಾನು, ತನ್ನ ಮನೆಯವರು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರಂತೆ? ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ದೀಕ್ಷಾ ಸ್ನಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಒಬ್ಬ ಮನುಷ್ಯನಿಗೆ ದೇವರು ಹೇಳಿದ ಒಂದು ಸಂಕಲ್ಪ ಮಾಡಿದ ಏನಂತೇಳಿ, ಪ್ರತಿಯೊಬ್ಬ ಮನುಷ್ಯನ ಏನಾಗಬೇಕ್ರಿ? ಆತನನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಆತನನ್ನು ನಂಬಬೇಕು, ನಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡಬೇಕು, ನಮ್ಮ ಸ್ಥಾನವನ್ನು ಯೇಸು ತೆಗೆದುಕೊಂಡಿದ್ದಾನೆಂಬುದಾಗಿ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕು. ನಮ್ಮ ಸ್ಥಾನದಲ್ಲಿ ಯೇಸು ಇದ್ದಾನೆ, ತನ್ನ ಸ್ಥಾನವನ್ನು ನಮಗೆ ಕೊಡುವುದಕ್ಕೋಸ್ಕರವಾಗಿ ಆತನು ಬರಿದಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ಹೇಳಿದಂಥ ಆಜ್ಞೆಗಳಿಗೆ ನಾವು ಒಳಗಾಗಿ ಜೀವಿಸಬೇಕು ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ಈ ಲೂದ್ಯಳು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾಳೆ? ದೇವರ ಸ್ವರಕ್ಕೆ ಕಿವಿಗೊಡುವುದಕ್ಕಾಗಿ ಆಕೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ದೇವರ ಸನ್ನಿಧಾನಕ್ಕೆ ಆಕೆ ಏನು ಮಾಡಿದ್ಲು? ಹೊರಟು ಬಂದ್ಲು. ವಾಕ್ಯವನ್ನು ಕೇಳಿದಾದ ಮೇಲೆ ಆಕೆ ಸುಮ್ಮನಿರಲಿಲ್ಲ. ನನ್ನ ಜೀವಿತ ಈ ರೀತಿಯಾಗಿದೆ, ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿದೆ, ನಾನು ನನ್ನ ಜೀವಿತವನ್ನು ಏನು ಮಾಡಬೇಕು? ಬದಲಾಯಿಸಿಕೊಳ್ಬೇಕು. ನಾನು ಖಂಡಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಗಳು ನಾನು ಆಗಬೇಕು ಎಂಬುದಾಗಿ, ನಾನು ಮಾತ್ರವಲ್ಲದೆ ನನ್ನ ಕುಟುಂಬ ಮಕ್ಕಳೆಲ್ಲರೂ ಕೂಡ ದೇವರ ಸನ್ನಿಧಾನದಲ್ಲಿ ಏನಾಗಬೇಕು? ಕಾಣಿಸಿಕೊಳ್ಬೇಕು. ಇವತ್ತಿನ ದಿವಸ ನೋಡ್ರಿ, ನೀವು ಕುಟುಂಬವಾಗಿ ಅನೇಕರು ಬಂದಿಲ್ಲ. ಅಲ್ಲಲ್ಲಿ ನಿಮ್ಮ ಮಕ್ಕಳನ್ನ ಏನು ಮಾಡ್ತೀರಿ? ನೀವು ಎಲ್ಲೋ ಬಿಟ್ಟಿರ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನಕ್ಕೆ ನೀವೇನು ಮಾಡಬೇಕು? ಕರೆದುಕೊಂಡು ಬರೋಕೆ. ಇಲ್ಲಿ ಯಾವುದು ಕೂಡ ಕೆಟ್ಟದೇನಾದರೂ ಬೋಧಿಸಲಾಗುತ್ತಾ? ಇಲ್ಲಿ ಏನು ಬೋಧಿಸಲಾಗುತ್ತೆ ರೀ? ಒಳ್ಳೆಯದೇ ಬೋಧಿಸಲಾಗುತ್ತೆ. ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಬಾಳಬೇಕು, ಪರಲೋಕವನ್ನು ನಾವು ಸೇರಬೇಕಾದರೆ ಪರಮಾತ್ಮನನ್ನು ಯಾವ ರೀತಿಯಾಗಿ ನಾವು ಆರಾಧಿಸಬೇಕೆನ್ನುವಂಥ ಸಂಗತಿಗಳೇ ಬೋಧಿಸಲಾಗುತ್ತೆ ಹೊರತಾಗಿ ಇದನ್ನು ಕೇಳುವುದರ ಮೂಲಕವಾಗಿ ನಾವು ಆತ್ಮೀಯತೆಯಲ್ಲಿಯೂ ಈ ಲೋಕದಲ್ಲಿ ಕೂಡ ಜ್ಞಾನಯುಕ್ತವಾಗಿ ನಾವು ಯಾವ ರೀತಿಯಾಗಿ ಜೀವಿಸಬೇಕೆನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಲೂದ್ಯಳು ಆಕೆ ದೇವರ ಸ್ವರಕ್ಕೆ ಕಿವಿಗೊಟ್ಲು, ದೇವರು ಆಕೆಯ ಹೃದಯವನ್ನು ತೆರೆದ ಮೇಲೆ ಗ್ರಹಿಸಿಕೊಂಡ್ಲು. ಆಕೆ ತನ್ನ ಮನೆಯವರೆಲ್ಲರ ಸಮೇತ ಏನು ಮಾಡಲಂತೆ? ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಆಕೆ ದೇವ ಸೇವಕರನ್ನು ಏನು ಮಾಡಿಲ್ಲಂತೆ? ಆತಿಥ್ಯವನ್ನು ಮಾಡ್ತಾ ಇದ್ದಾಳೆ ಪ್ರಿಯರೇ. ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ನೀವೇನು ಮಾಡಿರಿ? ಇರ್ರಿ ಎಂಬುದಾಗಿ ಬೇಡಿಕೊಂಡು ಬಲವಂತ ಮಾಡಿದಳು ಎಂಬುದಾಗಿ. ಹಲ್ಲೆಲೂಯಾ. ಹಾಸ್ಪಿಟಾಲಿಟಿ ಅಂದರೆ ಏನ್ರಿ? ಆತಿಥ್ಯ ಮಾಡುವಂಥ ಗುಣ ಯಾರಲ್ಲಿದೆ ರೀ? ಯಾರಲ್ಲಿದೆ? ಈ ಲೂದ್ಯಳಲ್ಲಿದೆ. ಹಲ್ಲೆಲೂಯಾ. ದೇವರ ಮಾತುಗಳಿಗೆ ಕಿವಿಗೊಟ್ಟಿದ್ದಾದ ಮೇಲೆ ಬದಲಾವಣೆ ಎನ್ನುವಂಥದ್ದು ಬರಬೇಕು. ಬದಲಾವಣೆ ಬರಲಾರದೆ ದೇವರ ಮಾತುಗಳನ್ನು ಬರೀ ಕೇಳುವಂಥದ್ದು ಮಾತ್ರವೇ ಆದರೆ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಯಾವ ಉಪಯೋಗ ಇಲ್ಲ, ಯಾವ ಒಂದು ಆಶೀರ್ವಾದ ಬರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಸೌಲನು ಬದಲಾವಣೆಯಾದ, ತನ್ನ ಕಠಿಣ ಕೆಟ್ಟದಾಗಿರ್ತಕ್ಕಂಥ ಪಾಪಮಯವಾದಂಥ ಜೀವಿತವನ್ನು ತೆಗೆದುಹಾಕಿಕೊಂಡು ದೇವರಿಗೋಸ್ಕರವಾಗಿ ಪ್ರಕಾಶಮಾನವಾಗಿ ಬೆಳಕು ಕೊಡುವಂಥ ವ್ಯಕ್ತಿಯಾಗಿ ಆತನೇನಾದ? ಬದಲಾವಣೆಯಾದ. ಲೂದ್ಯಳು ಬದಲಾವಣೆಯಾದಳು. ಹಲ್ಲೆಲೂಯಾ.
ಪ್ರೇಸ್ ಆಕೆ ದೇವರ ಸ್ವರಕ್ಕೆ ಕಿವಿಗೊಟ್ಟು ತನ್ನ ಕುಟುಂಬ ಸಮೇತವಾಗಿ ದೇವರ ಸನ್ನಿಧಾನದಲ್ಲಿ ಆಕೆ ಕಾಣಿಸಿಕೊಂಡು ದೈವ ಸೇವಕರಿಗೆ ಆತಿಥ್ಯವನ್ನು ಕೊಟ್ಲು. ಆಕೆ ತನ್ನ ಒಂದು ಸುಮ್ಮನೆ ಸೋಮಾರಿಯಾಗಿ ಮನೆಯಲ್ಲಿ ಕೂಡಲಿಲ್ಲ. ಆಕೆ ಏನು ಮಾಡ್ತಾ ಇದ್ಲು? ಕೆಲಸವನ್ನು ಮಾಡುವಂಥ ತಾಯಿಯಾಗಿದ್ಲು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ದೇವರ ಸ್ವರಕ್ಕೆ ಕಿವಿಗೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಗೆ ಇರುವಂಥ ದುರಾತ್ಮ ಶಕ್ತಿಗಳನ್ನು ಓಡಿಸಿದಾದ ಮೇಲೆ, ಆ ದಂಡು ಎನ್ನುವಂಥ ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿಗೆ ಬಿಡುಗಡೆಯನ್ನು ಕೊಟ್ಟಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಬಳಿಯಲ್ಲಿಯೇ ಇರಬೇಕಂತೇಳಿ ಆ ವ್ಯಕ್ತಿ ಬೇಡಿಕೊಂಡಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಸ್ವಾಮಿಯವರು ಹೇಳ್ತಾ ಇದ್ರು ಏನಂತೇಳಿ, ನಾನು ನಿನ್ನ ಬಳಿಯಲ್ಲಿ 18ನೇ ವಚನ, ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಹಲ್ಲೆಲೂಯಾ. ಅವನೇನು ಮಾಡ್ತಾ ಇದ್ದಾನೆ? ಯೇಸುವಿನ ಸ್ವರಕ್ಕೆ ಕಿವಿಗೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವಾಮಿ ನಿನ್ನ ಬಳಿಯಲ್ಲಿ ಇದ್ದು ನಾನು ನಿನ್ನ ಶಿಷ್ಯನಾಗಿ ಇದ್ದು ಬಿಡ್ತೀನಿ ಅಂತೇಳಿ ಸ್ವಾಮಿ ಹೇಳಿದಾಗ, ಆದರೆ ಯೇಸು ಸ್ವಾಮಿಗೆ ಆ ವ್ಯಕ್ತಿಯ ವಿಷಯವಾಗಿ ಸಂಕಲ್ಪ ಏನಾಗಿತ್ತಂತೆ? ಬೇರೆಯಾಗಿತ್ತು ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯ ಸ್ವರಕ್ಕೆ ಕಿವಿಗೊಟ್ಟಿರ್ತಕ್ಕಂಥ ಆ ವ್ಯಕ್ತಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಹೇಳಿದ ಹಾಗೆ ಏನು ಮಾಡ್ತಾ ಇದ್ದಾನಂತ 20ನೇ ವಚನದಲ್ಲಿ, ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಾಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯ ಪಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ದೇವರು ತನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನು, ಅತಿಶಯ ಕಾರ್ಯಗಳನ್ನು ಯಾವ ರೀತಿಯಾಗಿ ದೆವ್ವಗಳು ಅಂದರೆ ದಂಡು ಎನ್ನುವಂಥ ದೆವ್ವ ಅಂದರೆ ಸುಮಾರು 6,000 ದುರಾತ್ಮ ಶಕ್ತಿಗಳಿಂದ ವಶವಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಅವನು, ಬೆತ್ತಲೆಯಾಗಿ ಆ ಒಂದು ಸಮಾಧಿಯ ಗವಿಗಳಲ್ಲಿ ವಾಸ ಮಾಡುವಂಥ ವ್ಯಕ್ತಿಯಾಗಿರ್ತಕ್ಕಂಥ ಅವನು, ಯಾರು ಕೂಡ ತನ್ನ ಸಮೀಪಕ್ಕೆ ಬರಗೊಡಲಾರದ ಜೀವಿತವುಳ್ಳಂಥ ಅವನು, ಕುಟುಂಬದಿಂದ ಮನೆಯಿಂದ ಸಮಾಜದಿಂದ ಬೇರ್ಪಟ್ಟಂಥ ಸ್ಥಿತಿಯಲ್ಲಿರ್ತಕ್ಕಂಥ ಅವನನ್ನು ಯೇಸು ಸ್ವಸ್ಥ ಮಾಡಿದ ಮೇಲೆ, ಬಿಡುಗಡೆ ಕೊಟ್ಟಿದ್ದಾದ ಮೇಲೆ ಯೇಸುವಿನ ಮಾತಿಗೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ? ಸಂಪೂರ್ಣವಾಗಿ ಕಿವಿ ಕೊಡ್ತಾ ಇದ್ದಾನೆ. ಇವತ್ತಿನ ದಿವಸ ಯೇಸು ಸ್ವಾಮಿ ಬಳಿಗೆ ಬರ್ತಾರೆ, ಅದ್ಭುತಗಳನ್ನು ಹೊಂದಿಕೊಳ್ತಾರೆ, ಆದರೆ ಆತನ ಮಾತನ್ನು ಏನು ಮಾಡಲ್ಲ? ಕೇಳಲ್ಲ. ಏನು ಮಾಡ್ತಾರೆ? ಆತನ ಹೇಳಿದಂಥ ವಾಕ್ಯಕ್ಕೆ ಏನು ಮಾಡಲ್ಲ? ಕಿವಿಗೊಡಲ್ಲ. ಆತನ ಸ್ವರಕ್ಕೆ ಕಿವಿಗೊಡುವಂಥ ಜೀವಿತವನ್ನು ಜೀವಿಸಲಾರದೆ ಹೋಗ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ? ಅವನು ಹೊರಟು ಹೋಗಿ ಏನು ಮಾಡಿದಂತೆ? ಯೇಸು ತನಗೆ ಮಾಡಿದಂಥ ಕಾರ್ಯಗಳನ್ನು ತಿಳಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ಜನರಿಗೆ ದೇವರು ಮಾಡಿದಂಥ ಅದ್ಭುತಗಳನ್ನು ಹೇಳ್ತಾ ಇದೆ, ಎಷ್ಟು ಜನರಿಗೆ ದೇವರು ಮಾಡಿರ್ತಕ್ಕಂಥ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಜೀವಿತವನ್ನು ದೇವರು ಬದಲಾವಣೆ ಮಾಡಿದಾಗ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಆ ಒಂದು ಪಾಪ ಎನ್ನುವಂಥ ವಿಷಯದ ಬೇರನ್ನು ದೇವರು ತೆಗೆದುಹಾಕಿ ಪರಿಶುದ್ಧತೆ ಎನ್ನುವಂಥ ಬೀಜಗಳನ್ನು ಹಾಕಿರುವಂಥದ್ದನ್ನು ನಾವು ಎಷ್ಟು ಜನರಿಗೆ ತಿಳಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯಕ್ಕೆ ಕಿವಿಗೊಟ್ಟಂಥ ಈ ವ್ಯಕ್ತಿ, ದಂಡು ಎನ್ನುವಂಥ ದುರಾತ್ಮ ಶಕ್ತಿ ಹಿಡಿದಿರ್ತಕ್ಕಂಥ ಈ ವ್ಯಕ್ತಿ ಬದಲಾವಣೆಯಾಗಿ ಯೇಸುವಿನ ಸ್ವರಕ್ಕೆ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನ್ರಿ? ತನ್ನನ್ನು ತಾನು ಒಪ್ಪಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ನಾವು ನೋಡಿದ್ವಿ ಏನಂತೇಳಿ ಅಂತಂದರೆ, ವಾಕ್ಯವನ್ನು ಕೇಳುವಂಥದ್ದು ಮಾತ್ರವಲ್ಲ, ವಾಕ್ಯದ ಪ್ರಕಾರವಾಗಿ ದೇವರು ಏನು ಹೇಳಿದನು ಅದಕ್ಕೆ ಸಂಪೂರ್ಣವಾಗಿ ದೇವರು ಯಾವ ಒಂದು ಕೆಲಸವನ್ನು ನಮಗೆ ಒಪ್ಪಿಸಿದ್ದಾನೋ ಅದಕ್ಕೆ ಸಂಪೂರ್ಣವಾಗಿ ನಾವು ಒಳಗಾಗಿ ಇರಬೇಕು. ಪೌಲನಿಗೆ ಕೊಟ್ಟಿರ್ತಕ್ಕಂಥ ಕೆಲಸ, ಪೌಲನು ಮುಗಿಸುವುದರಲ್ಲಿ ಏನು ಮಾಡಿದ್ರಿ? ಅಯ್ಯೋ, ನಾನು ನನ್ನ ಓಟವನ್ನು ಏನು ಮಾಡಿದ್ದೇನೆ? ಕೊನೆಗಾಣಿಸಿದ್ದೇನೆ, ಕಡೆಗಾಣಿಸಿದ್ದೇನೆ, ನನಗೋಸ್ಕರವಾಗಿ ಸಿದ್ಧವಾಗಿರುವಂಥದ್ದು ನನಗೆ ಇದೆ. ಹಲ್ಲೆಲೂಯಾ. ಅದನ್ನು ನನ್ನ ರಾಜನು ನನಗೇನು ಮಾಡ್ತಾನೆ? ಆವತ್ತಿನ ದಿವಸ ಕೊಡ್ತಾನೆ ಎಂಬುದಾಗಿ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಒಂದು ಚಿತ್ತದ ಪ್ರಕಾರವಾಗಿ ಅರಸನ ಮುಂದೆ ಮಾತಾಡೋದಕ್ಕೆ ತನ್ನನ್ನು ತಾನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ? ಸಿದ್ಧಪಡಿಸಿಕೊಂಡ ಪ್ರೇಯರ್ ಪೌಲ. ಹಲ್ಲೆಲೂಯಾ. ಲೂದ್ಯಳು ದೇವರ ಹೃದಯ ತೆರೆದಾಗ ದೇವರ ಒಂದು ಸ್ವರಕ್ಕೆ ಕಿವಿಗೊಟ್ಟು ತನ್ನ ಜೀವಿತವನ್ನು ಆಕೆ ಬದಲಾವಣೆ ಮಾಡಿಸಿಕೊಂಡು, ತಾನು ಮಾತ್ರವಲ್ಲದೆ ತನ್ನ ಕುಟುಂಬವೂ ಕೂಡ ಬದಲಾವಣೆ ಆಗಬೇಕು, ಮಕ್ಕಳು, ನನ್ನ ಎಲ್ಲ ಬಂಧು ಮಿತ್ರರೆಲ್ಲರೂ ಕೂಡ ಬದಲಾವಣೆ ಆಗಬೇಕಂತೇಳಿ ಬಯಸಿದ ಪ್ರೇಯರ್ ಕೊರ್ನೆಲ್ಲೆ ಎನ್ನುವಂಥ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ, ಅಲ್ಲಿ ಪೇತ್ರನ ಮೂಲಕವಾಗಿ ಅನ್ಯರಿಗೆ ಪ್ರಥಮವಾಗಿ ಸುವಾರ್ತೆ ಎನ್ನುವಂಥದ್ದು ಏನಾಯಿತು? ಸಾರಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ. ಅವರು ಕೇಳಿದಾದ ಮೇಲೆ ಅವರ ಜೀವಿತದಲ್ಲಿ ಹೊಸ ಬದಲಾವಣೆಗಳು ಬಂದು, ಅವರು ಕೇಳಿದಾದ ಮೇಲೆ ಅವರಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನೂತನ ಚೈತನ್ಯ ಎನ್ನುವಂಥದ್ದು, ಒಂದು ಏನಂತ ಹೇಳ್ತದೆ, ಬದಲಾವಣೆ ಎನ್ನುವಂಥದ್ದು ಅವರಲ್ಲಿ ಬಂತು. ಎಷ್ಟು ವಾಕ್ಯ ಕೇಳಿದ್ರು ಬದಲಾವಣೆ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ ಪ್ರಿಯರು. ಅದಕ್ಕಾಗಿ ಇವತ್ತಾದರೂ ನಾವು ದೇವರ ಸ್ವರಕ್ಕೆ ಕಿವಿಗೊಟ್ಟು ಅದರ ಪ್ರಕಾರವಾಗಿ ನಾವು ನಡೆಯುವಂಥ ಮಕ್ಕಳಾಗೋಣ ಪ್ರಿಯರು. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅಂದು ಆಲಯದಲ್ಲಿ ದೇವರ ಸ್ವರ ಯಾರಿಗೆ ಬಂತಂತೆ? ಬಾಲಕನಾದಂಥ ಸಮುವೇಲನಿಗೆ ಬಂತು ಪ್ರಿಯರು. ಯಾರಿಗೆ ಬಂತ್ರಿ? ಬಾಲಕನಾದಂಥ ಸಮುವೇಲನೆ. ಸಮುವೇಲನೆ ಅಂತೇಳಿ ದೇವರು ಏನು ಮಾಡ್ತಾ ಇದ್ದಾನೆ?
ಕರಿತಾ ಇದ್ದಾನೆ. ಹಲ್ಲೆಲೂಯಾ. ಯಾರನ್ನು ಕರಿತಾ ಇದ್ದಾನೆ? ಸಮುವೇಲನು, ಬಾಲಕನಾಗಿರ್ತಕ್ಕಂಥ ಸಮುವೇಲನು, ಮಂಜೂಷದ ಬಳಿಯಲ್ಲಿ ಮಲಗಿಕೊಂಡಿರ್ತಕ್ಕಂಥ, ದೀಪಸ್ತಂಭದ ಸಮೀಪದಲ್ಲಿ ಮಲಗಿಕೊಂಡಿರ್ತಕ್ಕಂಥ ಸಮುವೇಲನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಆ ಸ್ವರ ಏಲಿಗೆ ಬರಲಿಲ್ಲ, ಏಲಿ ಮಕ್ಕಳಾದಂಥ ಓಫ್ನಿ ಮತ್ತು ಫಿನೆಹಾಸ್ ಎನ್ನುವಂಥವರಿಗೆ ಬರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಅವರು ದೇವರು ಹೇಳಿದ ಹಾಗೆ ನಡೆಯಲಾರದ ಹಾಗೆ ಜೀವಿಸುವಂಥ ವ್ಯಕ್ತಿಗಳಾಗಿ ಬದಲಾವಣೆಯಾದರು. ತಮ್ಮ ಭಕ್ತಿಯನ್ನು ಬರ್ತಾ ಹೆಚ್ಚಿಸಿಕೊಳ್ಳಬೇಕಾದಂಥ ಅವರು ತಮ್ಮ ಭಕ್ತಿಯ ಜೀವಿತವನ್ನು ಸಂಪೂರ್ಣವಾಗಿ ಲೋಕದ ಭಕ್ತಿಯೋಪಾದಿಯಲ್ಲಿ ಮಾಡಿಬಿಟ್ಟು, ಹಲ್ಲೆಲೂಯಾ, ಆಹಾರದ ವಿಷಯದಲ್ಲಿ, ಸ್ತ್ರೀಯ ಸಾಂಗತ್ಯದ ವಿಷಯದಲ್ಲಿ, ಅನೇಕವಾದಂಥ ಕೆಟ್ಟ ಕಾರ್ಯಗಳು ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ ಮಾಡುವಂಥ ವ್ಯಕ್ತಿಗಳಾಗಿ ಬದಲಾವಣೆಯಾದರು. ದೇವರಿಗೆ ಕೋಪವನ್ನು ಎಬ್ಬಿಸುವವರಾದರು, ದುಷ್ಟ ಕಾರ್ಯಗಳನ್ನು ನಡೆಸಿದರು, ದೇವರನ್ನು ಅಲಕ್ಷ್ಯ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ಏನಂತೇಳಿ ಅಂತಂದರೆ, ಅರಣ್ಯದಲ್ಲಿ ನಿಮ್ಮ ಪೂರ್ವಿಕರು ದೇವರನ್ನು ಪರೀಕ್ಷಿಸಿದಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ, ಆತನ ಮಾತನ್ನು ನೀವು ಕೇಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಏನು ಮಾಡಬೇಕು ನಾವು? ದೇವರ ಮಾತನ್ನು ಕೇಳಬೇಕು. ಕೇಳಿದ ಮೇಲೆ ಬದಲಾವಣೆಯುಳ್ಳವರಾಗಿ ನಾವು ಜೀವಿಸಬೇಕು. ಎಷ್ಟು ಹೇಳಿದ್ರೂ ಕೂಡ ಬದಲಾವಣೆ ಎನ್ನುವಂಥದ್ದು ಬರಲಾರದೆ ಹೋದರೆ, ಹಲ್ಲೆಲೂಯಾ, ಒಂದು ವೇಳೆ ನಿಮ್ಮ ಮಕ್ಕಳನ್ನು ನೀವು ಸ್ಕೂಲಿಗೆ ಕಳಿಸ್ತೀರಿ, ಕಳಿಸಿದಾದ ಮೇಲೆ 1ನೇ ಕ್ಲಾಸ್ಲಿಂದ ಹಿಡಿದು 10ನೇ ಕ್ಲಾಸ್ವರೆಗೆ ಬರೀ ಆ ಈನೇ ಬರಿತಾ ಇದ್ದಾನೆ ಅಂತೇಳಿ ಅಂತ ಅಂದ್ಕೊಳ್ರಿ. ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ? ಲೆಕ್ಕಗಳು ಮಾಡಬೇಕಾಗಿತ್ತು, ಇಂಗ್ಲೀಷು ಓದಬೇಕಾಗಿತ್ತು, ಹಿಂದಿ ಓದಬೇಕಾಗಿತ್ತು, ಸೋಷಿಯಲ್ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳಬೇಕಾಗಿತ್ತು. ಸೈನ್ಸ್ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮತ್ತು ಈ ಒಂದು ಪ್ರಕೃತಿಯಲ್ಲಿ ಕಾಣುವಂಥ ವಿಜ್ಞಾನದ ಕುರಿತಾಗಿ ಆಲೋಚಿಸುವಂಥ ಹುಡುಗನಾಗಿ ಬದಲಾವಣೆ ಆಗಬೇಕಾಗಿತ್ತು. ಕನ್ನಡದ ವಿಷಯವಾಗಿ ಜ್ಞಾನವುಳ್ಳ ಹುಡುಗನಾಗಿ ಆಗಬೇಕಾಗಿತ್ತು. ಆದರೂ ಕೂಡ 10ನೇ ಕ್ಲಾಸ್ ಬಂದರೂ ಕೂಡ ಬರೀ ಆ ಈನೇ ಬರ್ತಾ ಇದ್ದಾನೆ ಅಂತಂದ್ರೆ ಏನು ಮಾಡ್ತೀವಿ ನಾವು? ಏನು ಮಾಡ್ತೀವಿ? ಇವನು ಕೇಳ್ತಾ ಇಲ್ಲ ಸರಿಯಾಗಿ, ಇವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಆದರೆ ಪ್ರಯೋಜನ ಯಾವುದು ಕೂಡ ಇಲ್ಲ. ಅಲ್ಲಿ ಸ್ಕೂಲಲ್ಲಿ ಕೂಡ ಪ್ರಯೋಜನ ಇಲ್ಲ, ಇಲ್ಲಿ ಮನೆಯಲ್ಲಿ ಕೂಡ ಪ್ರಯೋಜನ ಇಲ್ಲ. 10 ವರ್ಷಗಳು ಸುಮ್ಮನೆ ನಾವೇನು ಮಾಡಿಬಿಟ್ವಿ? ವೇಸ್ಟ್ ಮಾಡಿಬಿಟ್ವಿ ಅಂತೇಳಿ ನಾವು ಅಂದ್ಕೊಳ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಕೇಳಿದ ಮೇಲೆ ನಾವು ಬದಲಾವಣೆಯನ್ನು ಅದನ್ನು ಅಳವಡಿಸಿಕೊಳ್ಳಬೇಕು. ಯಾವುದನ್ನು? ವಾಕ್ಯವನ್ನು. ಹಲ್ಲೆಲೂಯಾ. ವಾಕ್ಯವನ್ನು ಅಳವಡಿಸಿಕೊಳ್ಳಲಾರದೆ ಹೋದರೆ, ವಾಕ್ಯ ನಮ್ಮ ಸಂಗಡ ಮಾತಾಡಿದಾಗಲೂ ಕೂಡ ಅದಕ್ಕೆ ಧಿಕ್ಕಾರ ಹಾಕಿದರೆ, ಆ ಸ್ವರಕ್ಕೆ ನಾವು ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡ್ರೆ ಯಾವ ಪ್ರಯೋಜನ ಕೂಡ ಇಲ್ಲ ಪ್ರಿಯರೇ. ನಾವೇ ಮೋಸ ಹೋಗುವವರಾಗ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವೇ ಏನಾಗ್ತೀವಿ ರೀ? ಮೋಸ ಹೋಗೋರು ಆಗ್ತೀವಿ. ಕಾರಣ ಏನಂತಂದರೆ, ದೇವರು ತಿರಸ್ಕಾರವನ್ನು ಸಹಿಸುವವನು ಅಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ? ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಅಂದು ದೇವರ ಸ್ವರಕ್ಕೆ ಕಿವಿಗೊಡುವುದರ ಬದಲಾಗಿ ಸೈತಾನನ ಸ್ವರಕ್ಕೆ ಕಿವಿಗೊಟ್ಟಿರ್ತಕ್ಕಂಥ ಯಾರ್ರೀ? ಅವ್ವಳು ಮತ್ತು ಆದಾಮನು ನಂತರ ಅವ್ರು ಏನಾದರೂ ರೀ ಪಾಪ ಎನ್ನುವಂಥದ್ದು ಈ ಲೋಕಕ್ಕೆ ಪ್ರವೇಶ ಮಾಡೋದಕ್ಕೆ ಮೂಲ ಕಾರಣೀಭೂತರಾದರು. ಅವರ ಮೂಲಕವಾಗಿ ಇಡೀ ಲೋಕವೇ ಪಾಪದಲ್ಲಿ ಬೆಳೆಯುವಂಥ ಲೋಕವಾಗಿ ಬದಲಾವಣೆ ಆಯಿತು ಪ್ರಿಯರೇ. ಆದರೆ ದೇವರು ಒಂದು ಮಾರ್ಗವನ್ನು ತಂದಿದ್ದಾರೆ. ಏನಂತೇಳಿ? ಆತನನ್ನು ನಂಬಿದರೆ ಪಾಪದಿಂದ ನಮಗೆ ಬಿಡುಗಡೆ ಇದೆ, ಶಾಪದಿಂದ ನಮಗೆ ಬಿಡುಗಡೆ ಇದೆ, ನೀತಿಯ ರಾಜ್ಯದಲ್ಲಿ ನಮಗೆ ಪ್ರವೇಶ ಇದೆ. ಇದೇ ದೇವರ ವಾಕ್ಯ, ಇದೇ ಸುವಾರ್ತೆ. ಏನ್ರಿ? ದೇವರು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ, ನನ್ನ ಸ್ಥಾನದಲ್ಲಿ ಆತನು ಮರಣವನ್ನು ರುಚಿ ನೋಡಿದ್ದಾನೆ, ನನಗೆ ನಿನಗೆ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ತನ್ನ ಒಂದು ಪ್ರಾಣ, ಶರೀರ, ಆತ್ಮಗಳನ್ನು ಬಲಿದಾನವಾಗಿ ಅರ್ಪಿಸಿ ನಿನ್ನನ್ನು ಆತನು ಏನು ಮಾಡಿದ್ದಾನೆ? ವಿಮೋಚಿಸಿದ್ದಾನೆ. ಮತ್ತೆ ಪುನಃ ಆತನು ಬರಲಿಕ್ಕಿದ್ದಾನೆ. ಆತನು ಹೇಳಿದ್ದಾನೆ ಏನಂತೇಳಿ? ನೀವು ನನಗೆ ಕಡೆಯವರೆಗೆ ಏನಾಗಿರ್ಬೇಕಂತೆ? ಸಾಕ್ಷಿಗಳಾಗಿ ಇರಬೇಕು. ಏನಾಗಿರ್ಬೇಕಂತ ನಾವು? ಸಾಕ್ಷಿಗಳಾಗಿರ್ಬೇಕು. ಅಂದರೆ ದೇವರು ನಂಬಿದ ಮೇಲೆ ಹಿಂದಕ್ಕೆ ಹೋಗುವಂಥ ಮನಸ್ಸು, ದೇವರು ನಂಬಿದ ಮೇಲೆ ಮತ್ತೆ ಎಡಕ್ಕಾಗಲಿ ಬಲಕ್ಕಾಗಲಿ ಮತ್ತೆ ತಿರುಗುವಂಥ ಮನಸ್ಸು, ದೇವರನ್ನು ನಂಬಿದ ಮೇಲೆ ಮತ್ತೆ ಹಳೆಯ ಚಾಳಿಗಳು, ಪದ್ಧತಿಗಳು, ಮತ್ತೆ ಪಾಪದ ಕಾರ್ಯಗಳು ಏನಾಗಿದವು ಅವುಗಳ ಕಡೆಗೆ ತಿರುಗುವಂಥ ಮನಸ್ಸು ನಮ್ಮಲ್ಲಿ ಯಾರಿಗೂ ಕೂಡ ಇರಬಾರ್ದೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಏನಂತೇಳಿ? ನೀವು ನನ್ನ ಮಕ್ಕಳು, ನೀವು ಮೀಸಲಾದಂಥ ಜನಾಂಗ. ಈ ಒಂದು ತಿಮ್ಮಾಪುರ ಗ್ರಾಮದಲ್ಲಿ ಎಷ್ಟೋ ಜನರು ಇರ್ಬೋದು, ಆದರೆ ದೇವರು ನಿಮ್ಮನ್ನು ಮೀಸಲಾದಂಥವ್ರು ಎಂಬುದಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಯಾರನ್ನು ಕರೆದನ್ರಿ? ನಮ್ಮನ್ನು. ಹಲ್ಲೆಲೂಯಾ. ನಮ್ಮನ್ನು ಏನಂತ ಕರೆದಿದ್ದಾನೆ ದೇವರು? ನೀವು ನನಗೇ ಮೀಸಲಾದಂಥ ಜನಾಂಗ, ನೀವು ನನ್ನನ್ನೇ ಆರಾಧಿಸುವಂಥ ಮಕ್ಕಳು, ನೀವು ನನ್ನ ಸ್ವರಕ್ಕೆ ಕಿವಿಗೊಡುವಂಥ ಮಕ್ಕಳು, ನೀವು ನಾನು ಹೇಳಿದಂಥ ಮಾತುಗಳನ್ನು ಕೇಳುವವರಾಗಿ ಪಾಲಿಸುವವರಾಗಿ ಜೀವಿಸುವಂಥ ಮಕ್ಕಳು, ನೀವು ನಾನು ನಿಮಗೆ ಸಿದ್ಧ ಮಾಡಿದಂಥ ಪರಲೋಕವನ್ನು, ನಾನು ನಿಮಗೆ ಸಿದ್ಧ ಮಾಡಿದಂಥ ಹೊಸ ಆಕಾಶ, ಹೊಸ ಭೂಮಿಯನ್ನು ಸ್ವಾತಂತ್ರ್ಯ ಮಾಡಿಕೊಳ್ಳುವಂಥ ಮಕ್ಕಳು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇರೆ ನಾವು ಮೀಸಲಾದವರು
ಜೀವಿಸುವಂಥವರಾಗಿದ್ದೇವೆ. ನಾವು ದೇವರಿಗೋಸ್ಕರವಾಗಿ ಪ್ರತಿಷ್ಠಿತರು, ಪ್ರಿಯರು ನಾವು ಆಗಿದ್ದೇವೆ. ಅದಕ್ಕಾಗಿ ನಮ್ಮ ಜೀವಿತವನ್ನು ಲೋಕದ ಕಡೆಗೆ ನಾವು ತಿರುಗಿಸುವಂಥದ್ದು ಬೇಡ. ಅವತ್ತಿನ ದಿವಸ ಅವರು ಕಠಿಣವಾಗಿ ನಡೆದುಕೊಂಡರು, ದೇವರ ಸ್ವರಕ್ಕೆ ಕಿವಿಗೊಡಲಿಲ್ಲ, ಅವರು ಅರಣ್ಯದಲ್ಲಿಯೇ ನಾಶವಾದರು ಎಂಬುದಾಗಿ ಹೇಳ್ತಾ ಇದೆ. ಆವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವರಕ್ಕೆ ಕಿವಿಗೊಡದೆ ಸೈತಾನನ ಸ್ವರಕ್ಕೆ ಕಿವಿಗೊಟ್ಟಿರ್ತಕ್ಕಂಥ ಯಾರ್ರೀ? ಆದಾಮ ಮತ್ತು ಅವಳು ಏನಾದ್ರಂತ ಹೇಳ್ತಾ ಇದ್ದ ವಾಕ್ಯ, ಅವರು ದೇವರ ಶಾಪಕ್ಕೆ ಏನಾದ್ರಂತೆ ಗುರಿಯಾದರು. ಅವತ್ತಿನ ದಿವಸ ದೇವರ ಸ್ವರಕ್ಕೆ ಕಿವಿಗೊಡಲಾರದಂಥ ಸ್ಥಿತಿಯಲ್ಲಿ ಭಕ್ತಿಯ ಜೀವಿತದಲ್ಲಿ ಇದ್ದಾಗಲೂ ಕೂಡ ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ, ಮಂಜೂಷದ ಬಳಿಯಲ್ಲಿ, ದೀಪಸ್ತಂಭದ ಸಮೀಪದಲ್ಲಿ ಇರುವಂಥ ಜೀವಿತ ದೂರದವರಿಗೆ ಕಾಣಿಸ್ತಾ ಇದೆ. ಆದರೆ ಅವರ ಬಹಿರಂಗ ಅಂತರಂಗ ಜೀವಿತ ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಇರ್ತಕ್ಕಂಥ ಏಲಿ, ಓಫ್ನಿ, ಫಿನಿಯಾಸರು ಒಂದೇ ದಿವಸದಲ್ಲಿ ಅವ್ರು ಏನಾದ್ರಂತೆ ಸಾವನ್ನು ಕಂಡ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸರ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ತಿರಸ್ಕಾರವನ್ನು ಏನು ಮಾಡಲ್ಲ, ಸಹಿಸೋದಿಲ್ಲ. ಅದಕ್ಕಾಗಿ ನಾವು ದೇವರ ಸ್ವರಕ್ಕೆ ಕಿವಿಗೊಟ್ಟು ಅದರ ಪ್ರಕಾರವಾಗಿ ನಾವು ಜೀವಿಸುವಂಥ ಮಕ್ಕಳಾಗುವಾಗ ಖಂಡಿತವಾಗಿ ನಾವು ಫಲ ಕೊಡುವಂಥ ಮಕ್ಕಳಾಗ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ನಾವು ಟಿ ವಿಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಅಡುಗೆ ಕಾರ್ಯಕ್ರಮಗಳು ಜಾಸ್ತಿ ಅಲ್ರಿ. ದೇವ್ರು ಹೇಳಿದಾನೆ ಏನಂತೇಳಿ, ಅಂತ್ಯಕಾಲದಲ್ಲಿ ತಿನ್ನೋದು ಕುಡಿಯೋದು ಏನಾಗುತ್ತಂತೆ, ಹೆಚ್ಚಾಗುತ್ತೆ. ಅಂತ್ಯಕಾಲದಲ್ಲಿ ರೋಗಗಳು ಹೆಚ್ಚಾಗ್ತವೆ, ಅಂತ್ಯಕಾಲದಲ್ಲಿ ಜನಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ, ಅಂತ್ಯಕಾಲದಲ್ಲಿ ಯುದ್ಧಗಳು, ಕಾದಾಟಗಳು, ಒಬ್ಬರನ್ನ ಕೊಂಡ್ರೆ ಒಬ್ಬರಿಗೆ ಸೇರಲಾರದಂಥ ಪರಿಸ್ಥಿತಿಗಳು, ಒಂದು ಜನಾಂಗದವರು ಮತ್ತೊಂದು ಜನಾಂಗದ ಮೇಲೆ ಅನೇಕವಾದಂಥ ಯುದ್ಧದ ಭೀತಿಗಳೆಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ತಿನ್ನುವುದು ಕುಡಿಯುವುದಂತೂ ಇನ್ನೂ ಯಥೇಚ್ಛವಾಗಿ ಏನು ಮಾಡ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ ಪ್ರಿಯರೇ. ಈ ನೀವು ಟಿ ವಿಯಲ್ಲಿ ಯಾವುದೊಂದು ಕಾರ್ಯಕ್ರಮ ನೋಡ್ತಾ ಇರ್ತೀವಿ ಊಟದ್ದು, ಹಲ್ಲೆಲೂಯಾ, ನೋಡಿದಂಥ ಸಮಯದಲ್ಲಿ ಅದರಲ್ಲಿ ಎಲ್ಲ ಹೇಳಿರ್ತಾರೆ ಅವರು. ಅದರ ಪ್ರಕಾರವಾಗಿ ನೀವು ಮಾಡಿಕೊಂಡು ಊಟ ಮಾಡಿದಾಗ ಮಾತ್ರ ನಿಮಗೇನಾಗುತ್ತೆ, ಏನಾಗುತ್ತೆ, ಹೊಟ್ಟೆ ತುಂಬುತ್ತೆ. ಅದು ಬರೀ ನೋಡಿದ್ರೆ ಮಾತ್ರ ಹೊಟ್ಟೆ ತುಂಬುತ್ತಾ? ನೋಡಿದ್ರೆ ಹೊಟ್ಟೆ ತುಂಬುತ್ತಾ? ನೋಡಿದ್ರೆ ಹೊಟ್ಟೆ ತುಂಬಲ್ಲ. ಇದ್ರಂಗೆ ವಾಕ್ಯ ಕೇಳೋಂಥದ್ದು ಮಾತ್ರ ಅಲ್ಲ, ಆ ವಾಕ್ಯವನ್ನು ನೀವೇನು ಮಾಡಬೇಕು, ಕೈಕೊಂಡು ನಡಿಬೇಕು. ಹಲ್ಲೆಲೂಯಾ. ಏನಾಗಬೇಕು? ಯೆಹೋವನು ಸರ್ವೋತ್ತಮನೆಂದು ನಾನು ಅನುಭವದಿಂದ ತಿಳಿದುಕೊಂಡಿದ್ದೇನೆ, ರುಚಿ ನೋಡಿ ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತಾನೆ ವಾಕ್ಯದಲ್ಲಿ ಕೀರ್ತನೆಗಾರನ ಪ್ರೇಯರ್. ಹಲ್ಲೆಲೂಯಾ. ಹೆಂಗ್ರಿ? 34ನೇ ಕೀರ್ತನೆ 7ನೇ ವಚನದಲ್ಲಿ ಅನ್ಕೊಂತೀನಿ, ಒಂದ್ಸಾರಿ ಓದ್ಕೊಳ್ಳೋಣ. ಎಂಟನೇ ವಚನ ಹೋಗ್ರಿ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ದೇವರನ್ನ ಏನು ಮಾಡ್ಬೇಕು ನಾವು? ರುಚಿ ನೋಡಿ ತಿಳಿದುಕೊಳ್ಳಬೇಕು. ಯೇಸು ಸ್ವಾಮಿಯನ್ನು ರುಚಿ ನೋಡಿ ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವವರು ನಾವು ಆಗಬೇಕು. ಬದಲಾವಣೆ ಎನ್ನುವಂಥದ್ದು ಬಹಳ ಬಹಳ ಮುಖ್ಯ. ಒಂದು ವೇಳೆ ಬದಲಾವಣೆ ಆಗಲಾರದೆ ಎಷ್ಟು ದಿವಸ ವಾಕ್ಯ ಕೇಳ್ತಾ ಇದ್ರು ಮತ್ತೆ ಅದೇ ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ರು, ಎಷ್ಟು ದಿವಸ ವಾಕ್ಯ ಕೇಳ್ತಾ ಇದ್ರು ಮತ್ತೆ ಅದೇ ಬಂಡುತನದ ಸ್ವಭಾವವುಳ್ಳವರಾಗಿ ಜೀವಿಸ್ತಾ ಇದ್ರೆ ಸಂಪೂರ್ಣವಾಗಿ ನಾವೇನಾಗ್ತೀವಿ? ಕೈ ಬಿಡಲ್ಪಡ್ತೀವಿ. ನಾವು ದೇವರ ರಾಜ್ಯಕ್ಕೆ ಎತ್ತಲ್ಪಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇವತ್ತಾದರೂ ನೀವು ನನ್ನ ಮಾತುಗಳಿಗೆ ಕಿವಿಗೊಡ್ರಿ. ಯೇಸು ಸ್ವಾಮಿ ಹೇಳಿದ್ರು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ 27ನೇ ವಚನದಲ್ಲಿ, ನನ್ನ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನು ಮಾಡ್ತವೆ? ಕಿವಿಗೊಡ್ತವೆ ಅಂತೇಳಿ. ಹಲ್ಲೆಲೂಯಾ. ಯಾರ್ರೀ? ದೇವರು ಕುರುಬನು, ಒಳ್ಳೆ ಕುರುಬನು ಯೇಸು ಸ್ವಾಮಿ. ಆತನ ಸ್ವರಕ್ಕೆ ಯಾರು ಕಿವಿಗೊಡ್ತಾರಂತೆ? ಆತನ ಕುರಿಗಳು ಕಿವಿಗೊಡ್ತವೆ. ಆ ಕಿವಿಗೊಟ್ಟಂಥ ಕುರಿಗಳನ್ನು ಆತನ ಎಲ್ಲಿ ನಡೆಸ್ತಾನೆ ರೀ? ಒಳ್ಳೆ ಜೀವಕರವಾದಂಥ ನದಿಗಳ ಬಳಿಗೆ, ಒಳ್ಳೆ ಮೇವಿರ್ತಕ್ಕಂಥ ಸ್ಥಳದ ಬಳಿಗೆ ಆತನ ನಡೆಸ್ತಾನೆ. ಆತನ ಕೋಲು, ಆತನ ದೊಣ್ಣೆ ಏನಿದೆ ನಮಗೆ ಧೈರ್ಯ, ಯಾಕಂದರೆ ಆತ ನಮಗಿದ್ದಾನೆ. ಯಾವ ತೋಳಗಳು ನಮ್ಮ ಸಮೀಪಕ್ಕೆ ಬರೋದಿಲ್ಲ, ಯಾವ ಗರ್ಜಿಸುವ ಸಿಂಹಗಳು ನಮ್ಮ ಸಮೀಪಕ್ಕೆ ಬರೋದಿಲ್ಲ. ದೇವರೇ ನಮ್ಮನ್ನೇನು ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಆತನ ಸ್ವರಕ್ಕೆ ಕಿವಿಗೊಡುವಂಥ ಮಕ್ಕಳಾಗಿ ನಾವು ಜೀವಿಸುವಂಥವರು ಆಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ಇವತ್ತಾದರೂ ಒಂದು ಬದಲಾವಣೆ, ಇವತ್ತಾದರೂ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ದೇವರು ಬೇಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಇನ್ನೆಷ್ಟರವರೆಗೆ ಕಠಿಣ ಆಗಿರುವಿರಿ? ಇನ್ನೆಷ್ಟರವರೆಗೆ 2 ರೀತಿಯ ಭಕ್ತಿಗಳನ್ನು ಮಾಡುವವರಾಗಿರುವಿರಿ? ಇನ್ನೆಷ್ಟರವರೆಗೆ 2 ದೋಣಿಗಳ ಮೇಲೆ ಇರುವವರಾಗಿರುವಿರಿ? ಇನ್ನೆಷ್ಟರವರೆಗೆ ದೇವರೂ ಬೇಕು ಲೋಕವೂ ಬೇಕು ಎನ್ನುವಂಥ ಒಂದು ಸಂದಿಗ್ಧ ದ್ವಂದ್ವ ಭಕ್ತಿಯನ್ನು ಮಾಡುವಂಥವರಾಗಿರುವಿರಿ? ಇನ್ನೆಷ್ಟರವರೆಗೆ ದೇವರನ್ನ ಒಂದು ಕಡೆಗೆ ಬದಿಗೊತ್ತಿ ನಿಮ್ಮ ಸ್ವಾರ್ಥ ಜೀವಿತವನ್ನು ಜೀವಿಸುವಂಥ ವ್ಯಕ್ತಿಗಳಾಗಿರುವಿರಿ? ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಯೇಸು ಹೇಳಿದ ಮಾತಿಗೆ ಪೌಲನು ಸಂಪೂರ್ಣವಾಗಿ ಕಿವಿಗೊಟ್ಟು ಹೋಗೊಟ್ಟು ತನ್ನ ಜೀವಿತವೆಲ್ಲ ಪಾನದ್ರವ್ಯವಾಗಿ
ಸಮರ್ಪಿಸಿದ. ಲೂದ್ಯಳು ಪೌಲನ ಸ್ವರಕ್ಕೆ ಕಿವಿಗೊಟ್ಟ ಮೇಲೆ ದೇವರು ಆಕೆಯ ಹೃದಯವನ್ನು ತೆರೆದಾಗ ಆಕೆ ತನ್ನ ತಪ್ಪಾದ ಪಾಪದ ಜೀವಿತವನ್ನು ಬಿಟ್ಟು ದೇವ ಭಕ್ತಳು ಎಂಬುದಾಗಿ ಮುಂಚಿನ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಆಕೆ ಯಾವುದೋ ವಿಷಯಗಳಲ್ಲಿ ತಪ್ಪುಗಳು ಇತ್ತು. ಆಕೆ ಕ್ಷಮಾಪಣೆಗೋಸ್ಕರವಾಗಿ ಪಶ್ಚಾತ್ತಾಪ ಹೃದಯ ಉಳ್ಳವಳಾಗಿ ಆಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರ ಮಗಳಾಗಿ ತಾನು ಮಾತ್ರವಲ್ಲ ತನ್ನ ಕುಟುಂಬ ಮಕ್ಕಳೆಲ್ಲರನ್ನ ದೇವರ ಕಡೆಗೆ ನಡೆಸಿದ್ಲು. ಉದಾರ ಸ್ವಭಾವದ ಸ್ಥಿತಿ, ದೇವರ ಸೇವಕರಿಗೆ ಆತಿಥ್ಯವನ್ನು ಕೊಡುವಂಥ ಸ್ಥಿತಿ ಆ ತಾಯಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕೇವಲ ಸೇವಕರಿಗೆ ಮಾತ್ರವಲ್ಲ, ಎಲ್ಲರಿಗೂ ಕೂಡ ನಾವು ಆತಿಥ್ಯವನ್ನು ಕೊಡುವ ಮನಸ್ಸುಳ್ಳವರಾಗಿ ನಾವಿರಬೇಕು. ಸಮಯ ಸಂದರ್ಭ ಬಂದಾಗ ಖಂಡಿತವಾಗಿ ಮುಂದಕ್ಕೆ ಹೋಗು ಎನ್ನದೇ ಖಂಡಿತವಾಗಿ ಅದನ್ನು ಮಾಡುವುದಕ್ಕೆ ನಾವು ಯಾವಾಗಲೂ ಮುಂಚೂಣಿಯಲ್ಲಿರಬೇಕು. ಯಾಕಂದರೆ ಅದು ಕೂಡ ಒಂದು ಸೇವೆ ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಅದಕ್ಕಾಗಿ 7 ಜನ ಯೌವನಸ್ಥರನ್ನು ದೇವರು ಅಪೊಸ್ತಲರು ಎಬ್ಬಿಸಿದರು ತಮ್ಮ ಕೈಗಳನ್ನಿಟ್ಟು. ಅಂಥವರಲ್ಲಿ ಸ್ಟೆಫನನು ಕೂಡ ಒಬ್ಬನಾಗಿದ್ದನೆಂಬುದಾಗಿ. ಸಹೋದರ ಸಹೋದರಿಯೇ, ದಂಡು ಎನ್ನುವಂಥ ದುರಾತ್ಮ ಶಕ್ತಿ 6,000 ದೆವ್ವಗಳು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯೇಸು ಹೇಳಿದ ಮಾತನ್ನೇ ಆತನು ಕೈಕೊಂಡು ನಡೆದ. ಆ ದೆಕಾಪೋಲಿ ಎನ್ನುವಂಥ 10 ಪಟ್ಟಣಗಳು ಇರ್ತಕ್ಕಂಥ ಆ ಸ್ಥಳದ ಕಡೆಗೆಲ್ಲ ಆತನು ಹೋಗಿ ಸುವಾರ್ತೆಯನ್ನು ಸಾರಿದಾಗ ಎಷ್ಟೋ ಸಾವಿರಾರು ಜನರು ಯೇಸು ಸ್ವಾಮಿ ಪುನಃ ಆ ಪಟ್ಟಣದ ಕಡೆಗೆ ಹೋದಾಗ ಆ ಸಾವಿರಾರು ಜನರು ಆತನ ಉಪದೇಶವನ್ನು ಕೇಳುವುದಕ್ಕಾಗಿ ಬಂದ ಯೇಸು ಅವರ ಮಧ್ಯದಲ್ಲಿ ದೊಡ್ಡ ಅದ್ಭುತವನ್ನು ಮಾಡಿದ. 5 ರೊಟ್ಟಿ 2 ಮೀನುಗಳನ್ನು ಆಶೀರ್ವದಿಸಿ ಕೊಟ್ಟಾಗ ಅವರೆಲ್ಲರೂ ಉಂಡು ತೃಪ್ತರಾದರು. ಈ ಸಮಯದಲ್ಲಿ ದೇವರ ಸ್ವರಕ್ಕೆ ನಾವು ಕಿವಿಗೊಡ್ತಾ ಇದ್ದೀವಾ, ಅಥವಾ ಅವಳ ಹಾಗೆ ಸೈತಾನನ ಸ್ವರಕ್ಕೆ ಕಿವಿಗೊಡ್ತಾ ಇದ್ದೀವಾ? ದೇವರ ಸನ್ನಿಧಾನದಲ್ಲಿಯೇ ಇದ್ದು ದೇವರನ್ನು ಧಿಕ್ಕಾರ ಮಾಡುವ ಸ್ವಭಾವವುಳ್ಳವರಾಗಿ ಏಲಿ ಓಫ್ನಿ ಫಿನಿಯಾಸರ ರೀತಿಯಲ್ಲಿ ಜೀವಿಸುವವರಾಗಿದ್ದೇವಾ? ನಮ್ಮ ಜೀವಿತವನ್ನು ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಸ್ವರಕ್ಕೆ ನನ್ನ ಕುರಿಗಳು ಕಿವಿಗೊಡ್ತವೆ ಎನ್ನುವಂಥದ್ದು ದೇವರ ಮಾತು. ದೇವರ ಸ್ವಕೀಯ ಜನಾಂಗದವರು ನೀವು, ದೇವರಿಗೆ ಸಮೀಪಸ್ಥರು ನೀವು, ಆತನ ರಕ್ತದ ಮೂಲಕವಾಗಿ ಕೊಂಡುಕೊಳ್ಳಲ್ಪಟ್ಟಂಥವರು ನೀವು. ದೇವರು ನಿಮ್ಮ ತಂದೆ, ನಮ್ಮೆಲ್ಲರ ತಂದೆ ಆತನಾಗಿದ್ದಾನೆ. ಅದನ್ನು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಜೀವಿಸುವಂಥವರಾಗೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಏಕೀಭವಿಸೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂಥ ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ, ವಾಕ್ಯ ಕೇಳುವಂಥದ್ದು ಮಾತ್ರವಲ್ಲ, ಕಠಿಣ ಮಾಡಿಕೊಳ್ಳದೆ ಸಂಪೂರ್ಣವಾಗಿ ಅದಕ್ಕೆ ಕಾರ್ಯರೂಪ ತರಬೇಕೆಂಬುದಾಗಿ ನೀನು ಮಾತಾಡಿದ ವಿಧಾನಕ್ಕಾಗಿ ಸ್ತೋತ್ರಗಳಯ್ಯ. ಕರ್ತನೆ, ಸಂಪೂರ್ಣವಾಗಿ ಕರ್ತನೆ ತಿಮ್ಮಾಪುರ ಸಭೆಯನ್ನು ನೀನು ಆಶೀರ್ವಾದ ಮಾಡ್ಬೋದು. ಒಂದು ಒಳ್ಳೆಯ ದೊಡ್ಡದಾಗಿರ್ತಕ್ಕಂಥ ಉಜ್ಜೀವನ ಸ್ವಾಮಿ ಇವರಲ್ಲಿ ಕಾಣುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಹೇಳಿಕೊಳ್ಳದ ಎಲ್ಲ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸ್ತದೆ ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಅವುಗಳನ್ನು ಜಯಿಸುವಂಥ ಶಕ್ತಿ, ಆತ್ಮನ ಶಕ್ತಿ, ಬಲವನ್ನು ಸ್ವಾಮಿ ಇವರಿಗೆ ಕರುಣಿಸಯ್ಯ. ದೇವ ಪ್ರಾರ್ಥನಾತ್ಮನ ಶಕ್ತಿಯನ್ನು ದಯಪಾಲಿಸಯ್ಯ. ದೇವಾ, ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದೆ ಸ್ವಾಮಿ. ಒಳ್ಳೆಯ ಆಲಯಕ್ಕಾಗಿ ಬೇಡ್ತಾ ಇದೆ. ನಿನ್ನ ಅನುಗ್ರಹ ಮಾಡಿದ್ದಿ ಎಂಬುದಾಗಿ ಸ್ವಾಮಿ, ಸ್ಥಳದ ವಿಷಯದಲ್ಲಿ ಅದ್ಭುತ ಮಾಡಿದ್ದಿ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ಕರ್ತನೇ ಕಾರ್ಯ ಜರುಗಿಸಯ್ಯ, ನಿನ್ನ ಚಿತ್ತ ನೆರವೇರಿಸಯ್ಯ. ಕೇಳಿರ್ತಕ್ಕಂಥ ವಾಕ್ಯ ಬಿತ್ತಿರ್ತಕ್ಕಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಿ. ಎಲ್ಲ ನಿನ್ನ ಚಿತ್ತ ನೆರವೇರಿಸಿ ನಡೆಸಿ ಮಹಿಮಂತ ಬರಬೇಕೆಂಬುದಾಗಿ ಕೂಡಿ ಬಂದರೆ ಇವರೆಲ್ಲರ ಜೀವಿತಗಳನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಿ. ಕೂಡಿ ಬಂದರೆ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ